ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, SSC GD 2026 ನೇಮಕಾತಿಗೆ SSC ಇಂದ ಅಧಿಸೂಚನೆ ಆಗಿದೆ. ಈ ಬಾರಿ 25,487 ವೇಕೆನ್ಸೀಸ್ ಅನ್ನ ಕರೆದಿದ್ದಾರೆ. ಸೊ ನಮ್ಮ ಏನು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅಂತ ಕರಿತೀವಿ, ಅಸ್ಸಾಂ ರೈಫಲ್ಸ್ ಆಗಿರ್ಬೋದು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆಗಿರ್ಬೋದು, ಅಥವಾ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೇಫ್ಟಿ ಫೋರ್ಸ್, ಈ ರೀತಿಯಾದಂತಹ ಒಂದು ಪೊಲೀಸ್ ಫೋರ್ಸ್ ನೀವು ಆಸ್ ಅ ಜನರಲ್ ಡ್ಯೂಟಿ ಕಾನ್ಸ್ಟೇಬಲ್ ಆಗ್ಲಿಕ್ಕೆ ಇದೊಂದು ಉತ್ತಮ ಅವಕಾಶ. ಸ್ನೇಹಿತರೆ, ಯಾರ್ಯಾರು ಪೊಲೀಸಿಗೆ ಸಾಮಾನ್ಯವಾಗಿ ಇಂಟ್ರೆಸ್ಟ್ ಪಡ್ತಿರ್ತೀರಾ, ಅದಕ್ಕೆ ಓದ್ತಿರ್ತೀರಾ, ಸೊ ಅವ್ರಿಗೂ ಕೂಡ ಇದು ಅತ್ಯುತ್ತಮ ಅವಕಾಶ. ಸೊ SSC GD 2026 ಅಧಿಸೂಚನೆ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಅರ್ಹತೆ ಏನಿರಬೇಕು, ವಯೋಮಿತಿ ಏನಿರಬೇಕು, ಯಾವ ತರ ಇದೆ, ಪ್ರತಿಯೊಂದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಸೊ ನೋಡ್ತಾ ಹೋಗಿ. ಸೊ ಸ್ನೇಹಿತರೆ, ಇದು ಮೊದಲನೇ ವಿಡಿಯೋ ಅಲ್ಲ SSC GD ದು. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಹಿಂದೆ ನೋಡಿದ್ರೆ ತುಂಬಾ ವಿಡಿಯೋಸ್ ನ SSC GD ಮಾಡಿದೀವಿ. ಸೊ 2023, 22ನೇ ಸಾಲಿನಲ್ಲಿ, 24ನೇ ಸಾಲಿನಲ್ಲಿ ಸುಮಾರು ವಿಡಿಯೋಸ್ ಗಳನ್ನ, ಸರಣಿ ವಿಡಿಯೋಗಳನ್ನ ಮಾಡಿದೀವಿ. ನೀವೆಲ್ಲರೂ ಕೂಡ ಈ ಪ್ರಾಕ್ಟೀಸ್ ಕ್ವಶನ್ಸ್ ವಿಡಿಯೋಗಳು, ಪ್ರೀವಿಯಸ್ ಇಯರ್ ಅನಾಲಿಸಿಸ್ ವಿಡಿಯೋಗಳು ಪ್ರತಿಯೊಂದನ್ನು ಕೂಡ ನೀವು ನೋಡಬಹುದು. ಸೊ ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಾನು ಕೂಡ ಸ್ವಯಂ 2022ನೇ ಸಾಲಿನ SSC GD ಅಲ್ಲಿ ಕೂಡ ತೇರ್ಗಡೆ ಹೊಂದಿದ್ದೆ. ಸೊ ಹಾಗಾಗಿ ನನಗೆ ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಹೇಳ್ಬೋದು ಅಂತ ಹೇಳ್ಬಿಟ್ಟು ಗೊತ್ತಿದೆ. ಸೊ ಇಷ್ಟೇ ಅಲ್ಲ, ನಮ್ಮ ಅಚೀವರ್ ಸಂಸ್ಥೆಯಿಂದ ಹಲವಾರು ಜನ SSC GD ಪಾಸ್ ಆಗಿರುವಂತದ್ದು, ಇದ್ರ ಟೈರ್ 1 ಪಾಸ್ ಆಗಿರೋದಷ್ಟೇ ಅಲ್ಲ, ಆಲ್ರೆಡಿ ಟ್ರೈನಿಂಗ್ ಆಗಿ, ಪೋಸ್ಟಿಂಗ್ ಆಗಿ ತೆಗೆದುಕೊಳ್ತಿರುವಂತ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆನೆ ವಿಶೇಷ ವರ್ಕ್ಶಾಪ್ ಅನ್ನ ಇದೇ 14 ಡಿಸೆಂಬರ್ ಭಾನುವಾರದಂದು ಸೊ ನಮ್ಮ ಅಚೀವರ್ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸ್ನೇಹಿತರೆ, ಖ್ಯಾತ ವಿಷಯ ತಜ್ಞರು ಭಾಗವಹಿಸಲಿದ್ದಾರೆ. ಅದು ಬರೀ SSC GD ಅಷ್ಟೇ ಅಂತ ಅಲ್ಲ, 11 ರಾಷ್ಟ್ರೀಕೃತ ಬ್ಯಾಂಕ್ಸ್ ಇಂದ 22,281 ಕ್ಲರಿಕಲ್ ಪೋಸ್ಟಿಗೆ ಏನು ಅಧಿಸೂಚನೆ ಸೂಚಿಸಿದ್ದಾರೆ. ಸೊ ಅದನ್ನೂ ಸಂಬಂಧಪಟ್ಟಂತೆ 10 ಉಚಿತ ವರ್ಕ್ಶಾಪ್ ಇರುತ್ತೆ. ಸ್ನೇಹಿತರೆ, ಯಾರಾದ್ರೂ ಭಾಗವಹಿಸಬಹುದು. ಸಂಪೂರ್ಣ ಮಾಹಿತಿಯನ್ನ ಉಚಿತವಾಗಿ ತೆಗೆದುಕೊಳ್ಬಹುದು. ನಮ್ಮ ಸ್ಟಡಿ ಮೆಟೀರಿಯಲ್ಸ್ ಅನ್ನ ನೀವು ನೋಡಬಹುದು. ಪ್ರತಿಯೊಂದನ್ನು ಕೂಡ ಈ ವರ್ಕ್ಶಾಪ್ ನಲ್ಲಿ ಇರುತ್ತೆ. ಸೊ ನೀವು ಕೂಡ ಬನ್ನಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಈಗ ನೋಟಿಫಿಕೇಶನ್ ಬಗ್ಗೆ ನೋಡೋಣ. ಸೊ ಈ ಬಾರಿಯ 2026ನೇ ಸಾಲಿನ SSC GD ಗೆ 25,487 ವೇಕೆನ್ಸೀಸ್ ಇದೆ. ಸರ್, ಇದು ಮಾಡುವಂತಹ ನೇಮಕಾತಿಗಳಿಗಿಂತ ಏನ್ ಭಿನ್ನ ಇದೆ SSC GD ಅಂತ ಹೇಳಿದ್ರೆ, ಸೊ ಸ್ನೇಹಿತರೆ, ನೀವು ಯಾವ್ದಾದ್ರು ಒಂದು ಎಕ್ಸಾಮ್ನ ನೋಡಿದೀರಾ ಅಂದ್ರೆ ಅದಕ್ಕಂತ ತಯಾರಾಗಿ ಅದೇ ಪಕ್ಕ ಜಾಬ್ ಮಾಡ್ಕೊಳ್ಳುವಂಥದ್ದು ನೀವು ಕಣ್ಣಾರೆ ನೋಡಿದೀರಾ ಯಾವ್ದಾದ್ರು? ಸೊ ನಾವು ನೋಡಿದೀವಿ ಸ್ನೇಹಿತರೆ. ಇದಕ್ಕಂತೇನೆ ನೀವು ಪ್ರಿಪೇರ್ ಆದ್ರಿ ಅಂತ ಹೇಳಿದ್ರೆ ಸೊ ನಿಜವಾಗ್ಲೂ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಸೊ ಅಷ್ಟು ಎಕ್ಸಾಮ್ ಸುಲಭ ಇರುತ್ತೆ, ಅಷ್ಟೇ ಕಟ್ ಆಫ್ ಕೂಡ ಇರುತ್ತೆ. ಸೊ ನೀವು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದೀರಾ ಅಂತಂದ್ರೆ ಸೊ ನೀವು ಈ ಜಾಬ್ನ ಮಾಡ್ಕೊಂಡಿರೋರ್ನ ಸಹ ನಾವು ನೋಡಿದೀವಿ. ಸೊ ಹಾಗಾದ್ರೆ ಇದ್ರ ಬಗ್ಗೆ ಸ್ವಲ್ಪ ಇನ್ನೂ ಮಾಹಿತಿ ತಿಳ್ಕೊಳ್ಳೋದಾದ್ರೆ, ಸೊ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್, SSF ಮತ್ತೆ ರೈಫಲ್ ಮೆನ್ ಆಗಿ ಸೊ GD ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದೇ 1 ಡಿಸೆಂಬರ್ನಿಂದ ಅಧಿಸೂಚನೆಗೆ ಅರ್ಜಿ ತುಂಬಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ssc.gov.in ಅಂತ ಏನು ವೆಬ್ಸೈಟ್ ಇದೆ, ಅದ್ರಲ್ಲಿ ಹೋಗಿ ನಿಮ್ಮ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಬೇಕು. ಆಲ್ರೆಡಿ ಮಾಡ್ಕೊಂಡಿರೋ ಇದ್ರೆ ಜಸ್ಟ್ ಅಪ್ಲೈ ಮಾಡಬೇಕು. ಸೊ 31 ಡಿಸೆಂಬರ್ ತನಕ ಕೊನೆಯ ದಿನಾಂಕ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಎಕ್ಸಾಮ್ ಯಾವಾಗ ಇರ್ಬೋದು ಅಂದ್ರೆ ಫೆಬ್ರವರಿಯಿಂದ ಏಪ್ರಿಲ್ ತನಕ ಇರುತ್ತೆ. ಯಾಕಂದ್ರೆ ಇದಕ್ಕೆ ಲಕ್ಷ ಗಟ್ಟಲೆ ಅರ್ಜಿ ಬೀಳೋದ್ರಿಂದ ಸೊ ಇದಕ್ಕೆ ಒಂದು 2-3 ತಿಂಗಳಲ್ಲಿ ಎಕ್ಸಾಮ್ ಮಾಡ್ತಾರೆ. ಸೊ ಮುಂದಿನ ವರ್ಷ ಫೆಬ್ರವರಿಯಿಂದ ಏಪ್ರಿಲ್ನ ತಿಂಗಳಲ್ಲಿ ನಿಮಗೆ ಪರೀಕ್ಷೆ ಇರುವಂತದ್ದು. ಸೊ ಸ್ನೇಹಿತರೆ, ವೇಕೆನ್ಸೀಸ್ ನೋಡೋದಾದ್ರೆ ನೋಡಿ, ಇಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೇಫ್ಟಿ ಫೋರ್ಸ್ ಇದೆ, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಇದೆ, CRPF ಅಂತ ಕರಿತೀವಿ, ಸಶಸ್ತ್ರ ಸೀಮಾ ಬಲ್ ಇದೆ, SSB ಅಂತ ಕರಿತೀವಿ, ITBP ಇದೆ, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್, ಹಾಗೆ ಅಸ್ಸಾಂ ರೈಫಲ್ಸ್ ಇದೆ, ಹಾಗೆ SSF ಇದೆ. ಸೊ ಸ್ನೇಹಿತರೆ, ಇಷ್ಟರಲ್ಲೂ ಕೂಡ ನೀವು ವೇಕೆನ್ಸೀಸ್ ನೋಡ್ಬೋದು. ಅದರಲ್ಲೂ ಕೂಡ ನೀವು ಯಾವ ರೀತಿ ಮೀಸಲಾತಿಗೆ ವಿವಿಧ ಹುದ್ದೆಗಳಿದಾವೆ ಅಂತ ನೋಡ್ಬೋದು. ಒಟ್ಟಾರೆ ನೋಡೋದಾದ್ರೆ 25,487 ಹುದ್ದೆಗಳಿದಾವೆ. ಸೊ ನಾನು ಅರ್ಜಿ ತುಂಬತಾ ಕೂಡ ನೀವು ಇದಕ್ಕೆ ಪ್ರಿಫರೆನ್ಸ್ ಕೊಡ್ಬೋದು. ಸೊ ನಮ್ಮಲ್ಲೂ ಕೂಡ ಹಲವಾರು ಜನ ವಿದ್ಯಾರ್ಥಿಗಳು ಗೊತ್ತಿಲ್ಲದೆ BSFಗೆ, ಅಸ್ಸಾಂ ರೈಫಲ್ಸ್ಗೆ ಮಿಸ್ ಆಗಿ ಅದನ್ನ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಟ್ಟಾಗ ಏನಾಗುತ್ತೆ, ನೇಮಕಾತಿಯಾಗಿ ಪೋಸ್ಟಿಂಗ್ ಹಾಕೋ ಹೊತ್ತಿಗೆ ನಿಮಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂದ್ರೆ ಬಾರ್ಡರ್ ನಲ್ಲೇ ಇರ್ತದಲ್ವಾ ಕೆಲಸ. ಸೊ ಹಾಗಾಗಿ ಸರ್ ನಮ್ಮ ಊರಿನಲ್ಲೇ ಬೀಳುತ್ತೆ ಅನ್ಕೊಂಡೆ ಸರ್. ಅದಕ್ಕಾಗಿ ನೀವು ಪ್ರಿಫರೆನ್ಸ್ ಹಾಕ್ತಾನು ಕೂಡ ಯೋಚನೆ ಮಾಡಬೇಕು. ನೀವು CISF ಈ ತರ ಹಾಕಿದ್ರೆ ಏರ್ಪೋರ್ಟ್ ನಲ್ಲಿ ಡ್ಯೂಟಿ, ಈ ತರ ಡ್ಯೂಟಿ ಹಾಕ್ತಾರೆ. ಸೊ ನಿಮ್ಮ ಸ್ವಂತ ಊರಿನಲ್ಲಿ ಅಥವಾ ನಿಯರೆಸ್ಟ್ ಪ್ಲೇಸ್ಗೆ ನೀವು ಜಾಬ್ನ ತಗೋಬಹುದು. ಸೊ ಹಾಗಾಗಿ ಸೊ ಇದನ್ನ ನೀವು ನೋಡ್ಕೊಳ್ಳಿ. ಪ್ರಿಫರೆನ್ಸ್ ನ ಕೊಡೋದು ಕೂಡ ಯಾವ ತರ ಅಂತ ಹೇಳ್ಕೊಡ್ತೀನಿ. ಸೊ ಈಗ ಏಜ್ ಅನ್ನು ನೋಡ್ಬೋಣ. ಸೊ ಸುಮಾರು ಜನ ಸರ್ ನಂಗೆ ಏಜ್ ಬರ್ತಾ ಇಲ್ಲ ಸರ್, ಬಾರ್ ಆಗ್ಬಿಟ್ಟಿದೆ. ಕರೆಕ್ಟಾಗಿ ತಿಳಿಸ್ಕೊಳ್ಳಿ. 18 ವಯಸ್ಸಿಂದ 23 ವಯಸ್ಸು ಅಂದ್ರೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ. ಏನಂತಂದ್ರೆ 14/7/1888 ಇಂದ 1988ರಿಂದ ಜೊತೆಗೆ ಇದಿಲ್ಲ. ಸೊ ಸ್ನೇಹಿತರೆ, ಎಲ್ಲಿಂದ ಎಲ್ಲಿ ತನಕ ಇರೋರು ಎಲಿಜಿಬಲ್ ಅಂತ ಹೇಳ್ಬಿಡ್ತೀನಿ ನೋಡಿ.
2 ಜನವರಿ 2003 ಮೇಲೆ ಹುಟ್ಟಿರ್ಬೇಕು. ಸೊ ನೀವು 2003 ಒಳಗೆ ಹುಟ್ಟಿದ್ರೆ ನಿಮಗೆ ಅರ್ಜಿ ಹಾಕ್ಲಿಕ್ಕೆ ಬರಲ್ಲ, ಅದನ್ನು ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಜನರಲ್ ಕ್ಯಾಂಡಿಡೇಟ್ಸು 2003 ಜನವರಿ 2ರಿಂದ ಮೇಲೆ ಹುಟ್ಟಿರ್ಬೇಕು. 1 ಜನವರಿ 2008 ಒಳಗೆ ಹುಟ್ಟಿರ್ಬೇಕು. ಆ ಒಂದು ಸಾಲಿನಲ್ಲಿ 2003ರಿಂದ 2008 ಒಳಗೆ ಹುಟ್ಟಿರೋರು ಮಾತ್ರ ಜನರಲ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದು. ಅದನ್ನು ಹೊರತುಪಡಿಸಿ SC/ST ವಿದ್ಯಾರ್ಥಿಗಳಿಗೆ 5 ವರ್ಷ ಏನು ರಿಸರ್ವೇಷನ್ ಇರುತ್ತೆ, ಅಂದರೆ ಏನು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅಂದರೆ 2003ರಿಂದ 5 ವರ್ಷ ಹಿಂದೆ. OBC ಅವರಿಗೆ 3 ವರ್ಷ ಹಿಂದೆ ಇರುತ್ತೆ, ಅಂದರೆ 2000 ಇಸ್ವಿ ಅಂತ ಹೇಳ್ಬೋದು. ಸೊ ಅಲ್ಲಿ ತನಕದವರು ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಎಕ್ಸ್ ಸರ್ವಿಸ್ ಮೆನ್ ಅವ್ರಿಗೆ ಕೂಡ ಅವ್ರ ಸರ್ವಿಸ್ನ ಹೊರತುಪಡಿಸಿ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಏಜನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಸಾಮಾನ್ಯವಾಗಿ 18ರಿಂದ 23, SC/ST ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ 28 ವಯಸ್ಸು ತನಕ ಹಾಕ್ಬೋದು. OBC ಅವರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಅಂದರೆ 26 ವಯಸ್ಸು ತನಕ ಹಾಕ್ಬೋದು. ಸೊ ಕಟ್ ಆಫ್ ಡೇಟನ್ನು ನೀವು ಸಂಬಂಧಪಟ್ಟಂತೆ, ಸರ್ ನಂದು ಡಿಸೆಂಬರ್ ಇದೆ ಸರ್, ಬರ್ಡೇ ಆಗುತ್ತಾ ಇಲ್ಲ ನೋಡಿ, ಈ ಡೇಟಿಗೆ ಕಟ್ ಆಫ್ ಡೇಟಿಗೆ ಸಂಬಂಧಪಟ್ಟಂಗೆ ಇರಬೇಕಾಗತ್ತೆ. ಸೊ ಇದು ತಿಳ್ಕೊಂಡಿದ್ದೀರಾ ಅನ್ಕೊಂತೀನಿ. ಈಗ ಸರ್ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು? SSLC ಅಷ್ಟೇ. ಸೊ ನೋಡ್ತಿರುವಂಥ ವಿದ್ಯಾರ್ಥಿಗಳು ಯಾರ್ಯಾರಿದ್ದೀರಾ, SSLC ಮಾಡಿರೋರು ಯಾರೇ ಇದ್ರೂ ಕೂಡ ಒಳ್ಳೆ ಸ್ಯಾಲರಿ ಇದೆ ಸ್ನೇಹಿತರೆ. ನಮ್ಮ ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳು ಹೇಳೋ ಪ್ರಕಾರ ಅಲೋಯನ್ಸಸ್ಸು ಮತ್ತು ಎಕ್ಸ್ಟ್ರಾ ಡ್ಯೂಟಿ ಅವನ್ನೆಲ್ಲ ಸೇರಿದ್ರೆ 60,000ರಿಂದ 70,000 ತನಕ ಅವರು ಇನ್ ಹ್ಯಾಂಡ್ ತೆಗೆದುಕೊಳ್ತಾ ಇದ್ದಾರೆ, ಅಂದರೆ SSLC ಬೇಸ್ ಮೇಲೆ. ಸೊ ಹಾಗಾಗಿ ಒಳ್ಳೆ ಸ್ಯಾಲರಿ ಇರೋವಂಥದ್ದು. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಇದನ್ನು, ಅಟ್ಲೀಸ್ಟ್ ಒಂದು ಎಕ್ಸಾಮ್ ಎಕ್ಸ್ಪೀರಿಯನ್ಸಿಗಾದ್ರು ಅಪ್ಲೈ ಮಾಡ್ಬೋದು. ಸೊ ಹಾಗಾಗಿ ಇದನ್ನು SLC ಮೇಲೆ ಅಪ್ಲೈ ಮಾಡ್ಬೋದು. ಇನ್ನು NCC ಯಾರು ಮಾಡ್ತಾ ಇದ್ದೀರಾ, ಡಿಗ್ರಿಯಲ್ಲಿ ಇರ್ತೀರಾ, NCC ಯಾರು ಮಾಡ್ತಾ ಇರ್ತೀರಾ ಅಥವಾ ಮಾಡಿರೋರು ಇದ್ದೀರಾ, ಸೊ ನೋಡಿ ನಿಮಗೆ ಒಂದು ಬೆನಿಫಿಟ್ ಇದೆ. NCC ಸರ್ಟಿಫಿಕೇಟ್ ಹೋಲ್ಡರ್ಸಿಗೆ 5% C ಸರ್ಟಿಫಿಕೇಟ್ನಲ್ಲಿ ನೀವು ಇತ್ತು ಅಂದರೆ 5% ನಿಮಗೆ ಏನು ಕೊಡ್ತಾರೆ, ಹೆಚ್ಚುವರಿ ಅಂಕಗಳನ್ನು ಕೊಡ್ತಾರೆ. B ಸರ್ಟಿಫಿಕೇಟ್ ಹೊಂದಿದ್ರಿ ಅಂದರೆ 3% ನಿಮಗೆ ಏನು ಮ್ಯಾಕ್ಸಿಮಮ್ ಮಾರ್ಕ್ಸ್ನಲ್ಲಿ ಕೊಡ್ತಾರೆ. A ಸರ್ಟಿಫಿಕೇಟ್ ಅಂದರೆ 2% ಅಷ್ಟು ಕೊಡ್ತಾರೆ. ಸೊ ಹಾಗಾಗಿ NCC ಓದೋರಿಗೆ ಸ್ವಲ್ಪ ಬೆನಿಫಿಟ್. ಸೊ ಇದು ನಿಮಗೆ ತಿಳಿದಿರಲಿ. ಜೊತೆಗೆ ಎಕ್ಸಾಮ್ ಫೀಸ್ ಬಗ್ಗೆ ಹೇಳೋದಾದ್ರೆ ಕೇವಲ 100 ರೂಪಾಯಿ ಇದೆ ಸ್ನೇಹಿತರೆ. ನಿಮಗೆಲ್ಲ SSC ಎಕ್ಸಾಮ್ಸಿಗೆ ತುಂಬ ಕಡಿಮೆ ಇರುತ್ತೆ. ಅದು ಜನರಲ್ ಕ್ಯಾಂಡಿಡೇಟ್ಸಿಗೆ ಮಾತ್ರ. ಅದನ್ನ ಹೊರತುಪಡಿಸಿ ವಿಮೆನ್ ಕ್ಯಾಂಡಿಡೇಟ್ಸಿಗೆ, ಮಹಿಳೆಯರಿಗೆ, SC/STಗೆ, ಎಕ್ಸ್ ಸರ್ವಿಸ್ ಮೆನ್ನಿಗೆ ಯಾವುದೇ ರೀತಿಯಾದಂಥ ಹಣ ಇರೋದಿಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಸೊ ಹಾಗಾಗಿ ಎಲ್ಲರೂ ಕೂಡ ಅರ್ಜಿ ತುಂಬ ಸ್ನೇಹಿತರೆ 100 ರೂಪಾಯಿಗೆ ಜನರಲ್ ಕ್ಯಾಂಡಿಡೇಟ್ಸ್. ಉಳಿದಂತೆಲ್ಲ ವಿದ್ಯಾರ್ಥಿಗಳಿಗೆ ಫೀ ಎಕ್ಸಾಮ್ಷನ್ ಇರುತ್ತೆ. ಜೊತೆಗೆ ಸ್ನೇಹಿತರೆ ಎಕ್ಸಾಮ್ ಸೆಂಟರ್ಗಳನ್ನು ನೋಡೋದಾದರೆ ಸರ್ ನೋಡಿ, ಬೆಂಗಳೂರಿದೆ, ಬೆಳಗಾವಿ ಇದೆ, ಧಾರವಾಡ ಇದೆ, ಹುಬ್ಬಳ್ಳಿ ಇದೆ, ಕಲಬುರಗಿ ಇದೆ, ಮಂಗಳೂರು ಇದೆ, ಮೈಸೂರು, ನಮ್ಮ ಶಿವಮೊಗ್ಗ ಇದೆ, ಉಡುಪಿ. ಇದಿಷ್ಟು ನಮ್ಮ ಕರ್ನಾಟಕದಲ್ಲಿ ಬಂದರೆ ಇದು KKR ರೀಜನ್ ಆಗಿರೋದ್ರಿಂದ, ಅಂದರೆ ಕರ್ನಾಟಕ ಮತ್ತು ಕೇರಳ ರೀಜನ್ SSC ಆಗಿರೋದ್ರಿಂದ ಸೊ ಸ್ವಲ್ಪ ಕೇರಳದು ಕೂಡ ಇದೆ. ಅಲ್ಪುಜಾ, ಎರ್ನಾಕುಲಂ, ಕೊಲ್ಲಂ, ಕೊಟ್ಟಾಯಂ, ಕೋಝಿಕೋಡ್, ಮಲ್ಲಪುರಂ, ತಿರುವನಂತಪುರಂ, ಕಣ್ಣೂರು, ತ್ರಿಸೂರ್. ಸೊ ಇವೆಲ್ಲ ಇರ್ತದೆ. ಸೊ ನಮ್ಮ ರೀಜನಲ್ ಹೆಡ್ ಆಫೀಸ್ ನಮ್ಮ ಬೆಂಗಳೂರಿನಲ್ಲೇ ಇದೆ, ಆದರೆ ಇಲ್ಲ ಎಕ್ಸಾಮ್ ಸೆಂಟರ್ನಲ್ಲಿ ಇರುತ್ತೆ. ಸೊ ನಿಮಗೆ ನಿಯರೆಸ್ಟ್ ಸೆಂಟರ್ನ ನೀವು ಆಯ್ಕೆ ಮಾಡ್ಕೋಬೋದು. ಇದು ಸ್ಟಿಲ್ ನೋಡಿ SSC ಇವಾಗ TCS ಅವ್ರು ಕಂಡಕ್ಟ್ ಮಾಡ್ತಾ ಇಲ್ಲ, ನಾನು ನಿಮ್ಗೆ ಹೇಳ್ದಂಗೆ ಎಜುಕ್ವಿಟಿ ಸೊಲ್ಯೂಷನ್ಸ್ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಟೆಂಡರ್ ಚೇಂಜ್ ಮಾಡಿದ್ದಾರೆ. ಸೊ ಸಾಮಾನ್ಯವಾಗಿ TCSನಲ್ಲಿ ಏನು ಬರೀತಾ ಇದ್ರಿ, ಶಿವಮೊಗ್ಗ ಅಂದರೆ ಉದಾಹರಣೆಗೆ ಮಾಚೇನಹಳ್ಳಿಯಲ್ಲಿ ಬರೀತಾ ಇದ್ರಿ, ಈಗ ಅದಿಲ್ಲ ಎಕ್ಸಾಮ್ ಸೆಂಟರ್. ಈಗ ನಿಯರ್ APMC ಮಾರ್ಕೆಟ್ ನಿಮಗೆ ಸೆಂಟರ್ ಇರುತ್ತೆ. ಸೊ ಅದೇ ರೀತಿ ಎಲ್ಲ ಕಡೆ ಎಕ್ಸಾಮ್ ಸೆಂಟರ್ಸ್ ಚೇಂಜ್ ಆಗಿರುತ್ತೆ, ಯಾಕಂದರೆ ಇದು ಎಜುಕ್ವಿಟಿ ಸೊಲ್ಯೂಷನ್ಸ್ ಅವರು ಕಂಡಕ್ಟ್ ಮಾಡೋವಂಥದ್ದು. ಸೊ ಹಾಗಾಗಿ ಎಕ್ಸಾಮ್ ಸೆಂಟರ್ ಚೇಂಜ್ ಆಗಿರುತ್ತೆ, ಬಟ್ ಅದೇ ಊರಿನಲ್ಲಿ ಬೀಳುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ಈಗ ಎಕ್ಸಾಮ್ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ನೋಡಿ, 4 ಸೆಕ್ಷನ್ ಇದೆ, ಪ್ರತಿಯೊಂದಕ್ಕೂ 2 ಅಂಕ, 1 ಅವರ್ ಟೈಮ್ ಇರುತ್ತೆ. ನೋಡಿ, ರೀಸನಿಂಗ್ 20 ಕ್ವಶನ್ 40 ಅಂಕಕ್ಕೆ, GK ಅಥವಾ ಜನರಲ್ ಅವೇರ್ನೆಸ್ 20 ಕ್ವಶನ್ 40 ಅಂಕಕ್ಕೆ, ಮ್ಯಾಥಮೆಟಿಕ್ಸ್ 20 ಕ್ವಶನ್ 40 ಅಂಕಕ್ಕೆ, ಇಂಗ್ಲೀಷ್ ಆರ್ ಹಿಂದಿ ಏಕೆ ಕೊಡ್ತಾರೆ 20 ಕ್ವಶನ್ 40 ಅಂಕಕ್ಕೆ. ಒಟ್ಟಾರೆ ನೋಡಿ 80 ಕ್ವಶನ್ 160 ಅಂಕಕ್ಕೆ 60 ನಿಮಿಷ ಸಮಯಾವಕಾಶ ಇರುತ್ತೆ. ಸೊ ಸ್ನೇಹಿತರೆ, ಮತ್ತು ಈ ಪರ್ಟಿಕ್ಯುಲರ್ ಒಂದು ಎಕ್ಸಾಮನ್ನು ನೀವು ನಿಮ್ಮ ರೀಜನಲ್ ಭಾಷೆಯಲ್ಲಿ, ಅಂದರೆ ನಿಮ್ಮ ಒಂದು ಪ್ರಾದೇಶಿಕ ಭಾಷೆಯಲ್ಲಿ ತೆಗೆದುಕೋಬೋದು. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು, ಸರ್ ಇದು ನಾನು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಬರೆದ್ಬಿಟ್ಟೇನು ಸರ್, ಇಂಗ್ಲೀಷ್ ಹಿಂದಿಯಲ್ಲಿರುತ್ತೆ, ಅರ್ಥನೇ ಆಗಲ್ಲ ಅಂತ ಅನ್ನೋರು ನೋಡಿ, ಇದು ನಿಮ್ಮ ಪ್ರಾದೇಶಿಕ ಭಾಷೆಯಲ್ಲಿದೆ. ಕನ್ನಡದಲ್ಲಿ ಕೂಡ ನೀವು ಎಕ್ಸಾಮನ್ನು ಬರಿಬೋದು. ಸೊ ಹಾಗಾಗಿ ಕನ್ನಡವನ್ನು ಕೂಡ ನೀವು ಎಕ್ಸಾಮ್ ಅಪ್ಲೈ ಮಾಡ್ತಾನೆ 13 ಪ್ರಾದೇಶಿಕ ಭಾಷೆಯನ್ನು ತೋರಿಸುತ್ತೆ. ಅಸ್ಸಾಮೀಸ್, ಬೆಂಗಾಲಿ, ಗುಜರಾತಿ, ಕನ್ನಡ, ಕೊಂಕಣಿ, ಮಲಯಾಳಂ, ಮಣಿಪುರಿ, ಮರಾಠಿ, ಒಡಿಯಾ, ಪಂಜಾಬಿ, ತಮಿಳ್, ತೆಲುಗು ಹಾಗೆ ಉರ್ದು. ಸೊ ನೀವು ಇದರಲ್ಲಿ ಆಯ್ಕೆ ಮಾಡ್ಕೊಬೋದು. ಇಲ್ಲ ಸರ್ ಇಂಗ್ಲೀಷಲ್ಲೇ ಬೇಕಂದ್ರೆ ಇಂಗ್ಲೀಷಲ್ಲಿ ಕೂಡ ಎಕ್ಸಾಮ್ನ ಬರಿಬೋದು. ಮತ್ತು ನೆಗೆಟಿವ್ ಅಂಕ ಇರುತ್ತೆ 0.25 ಅಷ್ಟು, ಅಂದರೆ 4ನೇ ಒಂದು ಭಾಗದಷ್ಟು ಇರುತ್ತೆ. ಸೊ ಅಂದರೆ 4 ಕ್ವಶನನ್ನು ನೀವು ತಪ್ಪು ಮಾಡಿದರೆ 1 ಅಂಕವನ್ನು ಕೇಳ್ಕೊಳ್ತೀರಾ ಸಾಮಾನ್ಯವಾಗಿ. ಸೊ ಈಗ ಇಂಡಿಕೇಟಿವ್ ಸಿಲೆಬಸ್ ಅಂತ ಕೊಟ್ಟಿರ್ತಾನೆ ನೋಟಿಫಿಕೇಷನಲ್ಲಿ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ.
ಸೊ ಇದನ್ನ ಹೊರತುಪಡಿಸಿ ಕೂಡ ಕೇಳ್ಬೋದು, ಬಟ್ ಇದು ಇಂಡಿಕೇಟಿವ್ ಸಿಲೆಬಸ್. ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸು, ಪ್ರಾಕ್ಟೀಸ್ ಕ್ವಶನ್ಸನ್ನು ಮಾಡಿದ್ರೆ ಇವೆಲ್ಲವನ್ನು ಟಾಪಿಕ್ ವೈಸ್ ಕವರ್ ಮಾಡ್ತಾ ಹೋಗ್ಬೋದು. ಇದು ರೀಸನಿಂಗ್ದು ಸಾಮಾನ್ಯವಾಗಿ ವರ್ಬಲ್ ಮತ್ತು ನಾನ್ ವರ್ಬಲ್ ಇರುತ್ತೆ. ಹಾಗೆ ಇದು ಜಿ ಕೆ ನೋಡಿ, ಹಿಸ್ಟ್ರಿ, ಕಲ್ಚರ್, ಜಿಯೋಗ್ರಫಿ, ಎಕನಾಮಿಕ್ಸ್, ಪಾಲಿಟಿ, ಕಾನ್ಸ್ಟಿಟ್ಯೂಷನ್, ಸೈಂಟಿಫಿಕ್ ರಿಸರ್ಚ್, ಹಾಗೆ ಕರೆಂಟ್ ಇವೆಂಟ್ಸ್. ಯಾವುದಕ್ಕೂ ಕೂಡ ಸ್ಪೆಷಲ್ ಸ್ಟಡಿ ಅವಶ್ಯಕತೆ ಇಲ್ಲ, ಬಟ್ ಜನರಲ್ ಅವೇರ್ನೆಸ್ ಇದ್ರೆ ಸಾಕು. ಮ್ಯಾಥಮೆಟಿಕ್ಸ್ ಇದು ಸುಮಾರು ಜನ ಕಷ್ಟ ಆಗ್ಬೋದು. ಪರ್ಸೆಂಟೇಜ್, ರೇಷಿಯೋ, ಪ್ರಪೋರ್ಷನ್, ಆವರೇಜ್, ಇಂಟ್ರೆಸ್ಟ್ ಅದೇ ಸಾಮಾನ್ಯವಾಗಿರುವಂಥದ್ದೇ ಇರುತ್ತೆ. ಹಾಗೆ ಇಂಗ್ಲೀಷ್. ಸೊ ಇದಿಷ್ಟಿರುತ್ತೆ. ಬಟ್ ಎಕ್ಸಾಮು ಅಷ್ಟೊಂದು ಟಫ್ ಇರಲ್ಲ. ನಾನು ಹೇಳ್ದಂಗೆ ಕಟ್ ಆಫ್ ಕೂಡ ತುಂಬ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ದಂಗೆ ಬಿದ್ದಿರುತ್ತೆ. ಬಟ್ ಏನಂತ ಹೇಳಿದ್ರೆ ಟಫ್ ಅಂತ ಅಂದರೆ ಈ ಸ್ಟೇಜಸ್ನಲ್ಲಿ ಎರಡನೇ ಹಂತ. ಸೊ ಎರಡನೇ ಹಂತ ಏನಿರುತ್ತಪ್ಪ ಅಂದರೆ ಒಂದ್ಸರಿ ನೀವು ಪರೀಕ್ಷೆನ ಪಾಸ್ ಮಾಡಿದ ತಕ್ಷಣ ಎರಡನೇ ಹಂತಕ್ಕೆ ಬರ್ತೀರಾ. ಸೊ ನೋಡಿ, ಇಲ್ಲಿ ಪುರುಷರಿಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಕರಿತೀವಿ, ಫಿಸಿಕಲ್ ಎಕ್ಸಾಮ್. ಸೊ 5 ಕಿಲೋಮೀಟರನ್ನು 24 ನಿಮಿಷದಲ್ಲಿ ಓಡಬೇಕಾಗತ್ತೆ. ಸೊ ಹಾಗಾಗಿ ನೋಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಪುರುಷರು 5 ಕಿಲೋಮೀಟರನ್ನು 24 ನಿಮಿಷದಲ್ಲಿ ಓಡಬೇಕಾಗತ್ತೆ. ಹಾಗೆ ಮಹಿಳೆಯರು 1.6 ಕಿಲೋಮೀಟರ್, ಅಂದರೆ ಒಂದು ಸ್ಟೇಡಿಯಂನ ಸುತ್ತಳತೆ 400 ಮೀಟರ್ ಇದೆ ಅಂತಂದರೆ ಅದನ್ನು 4 ಬಾರಿ ಓಡಬೇಕಾಗತ್ತೆ 8.5 ನಿಮಿಷದಲ್ಲಿ. ಸೊ ಸ್ಟ್ಯಾಂಡರ್ಡ್ ನಮ್ಮ ಪೊಲೀಸ್ PC-ಗೆ ಏನು ಮಾಡ್ತೀವಿ, 6 ನಿಮಿಷ 6.5 ನಿಮಿಷ ಮಾಡ್ತಾರೆ. PC PSIಗೆ ಇಲ್ಲಿ ಸ್ವಲ್ಪ ಸಮಯ ಜಾಸ್ತಿ ಕೊಟ್ಟಿದ್ದಾರೆ ಮಹಿಳೆಯರಿಗೆ, ಆದರೆ 8.5 ನಿಮಿಷ ಮಹಿಳೆಯರಿಗೆ ಸ್ವಲ್ಪ ಏನಾಗ್ತದೆ, ಕಷ್ಟ ಆಗುತ್ತೆ. ಇಲ್ಲೂ ಕೂಡ ಹುಡುಗರಿಗೆ 5 ಕಿಲೋಮೀಟರ್ 24 ನಿಮಿಷ. ಸೊ ರನ್ನಿಂಗ್ ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಯಾರ್ಯಾರು SSC GD ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಈಗಲಿಂದಾನೇ ಫಿಸಿಕಲ್ ಪ್ಲಸ್ ಎಕ್ಸಾಮ್ ಎರಡನ್ನೂ ಓರಿಯೆಂಟೆಡ್ ಆಗಿ ಪ್ರಿಪ್ರೇಷನನ್ನು ನಡೆಸಿ. ಯಾಕಂದರೆ ಈ ಫೆಬ್ರವರಿ ಟು ಏಪ್ರಿಲ್ ಎಕ್ಸಾಮ್ ನಡೀತು ಅಂದರೆ ತಕ್ಷಣ ಏನು ಮಾಡ್ತಾರೆ, ಫಿಸಿಕಲನ್ನು ಕಾಲ್ ಮಾಡ್ತಾರೆ. ಸೊ ಹಾಗಾಗಿ ನೀವು ತಯಾರಿರಬೇಕಾಗತ್ತೆ. ಇದು ಲಡಾಖ್ ರೀಜನ್ ಅವರನ್ನು ಹೊರತುಪಡಿಸಿ ಉಳಿದ ಎಂತೆಲ್ಲರಿಗೂ ಇದನ್ನೇ ಇರುತ್ತೆ. ಲಡಾಖ್ ರೀಜನ್ ಅವ್ರಿಗೆ ಸಪ್ರೇಟ್ ಇದೆ. ಸೊ ಅವರಿಗೆ ಹುಡುಗರಿಗೆ 1.6 ಕಿಲೋಮೀಟರ್ ಇದೆ, ಹುಡುಗರಿಗೆ 800 ಮೀಟರ್ ಇದೆ. ಇದು ಲಡಾಖ್ ರೀಜನ್ ನಮ್ಮಲ್ಲಿ ಯಾರು ಇಲ್ದಿರೋದ್ರಿಂದ ಇದನ್ನೇ ನೀವು ಸ್ಟ್ಯಾಂಡರ್ಡ್ ಆಗಿ ತೆಗೆದುಕೊಳ್ಳಿ. ಇದು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್. ಒನ್ಸ್ ನೀವು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಆದಮೇಲೆ PST ಇರುತ್ತೆ. PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಇದರಲ್ಲಿ ನಿಮ್ಮ ಹೈಟನ್ನು ಚೆಕ್ ಮಾಡ್ತಾರೆ. ಸೊ ನೋಡಿ, ಪುರುಷರು 170 ಸೆಂಟಿಮೀಟ್ರು. ಸೊ ಇದಕ್ಕೆ ಹೈಟ್ ಕೂಡ ಬೇಕಾಗತ್ತೆ. ಮಹಿಳೆಯರು 157 ಸೆಂಟಿಮೀಟರ್ ಇರುತ್ತೆ. ಅದನ್ನು ಹೊರತುಪಡಿಸಿ SC ST ಅವರಿಗೆ, ಶೆಡ್ಯೂಲ್ಡ್ ಟ್ರೈಬ್ ಅವರಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೆ ನಾರ್ತ್ ಈಸ್ಟ್ನವರಿಗೆ ಮತ್ತು ಕೆಲವೊಂದು ಟ್ರೈಬ್ಗಳಿಗೆ ಕಡಿಮೆ ಇರೋಂಥದ್ದು. ಅದನ್ನೆಲ್ಲ ಹೊರತುಪಡಿಸಿ ಸಾಮಾನ್ಯವಾಗಿ 170 ಸೆಂಟಿಮೀಟ್ರ್ ಪುರುಷರು ಇರಲೇಬೇಕು, ಮಹಿಳೆಯರು 157 ಇರಲೇಬೇಕು. ಸೊ ಇದನ್ನು ನೀವು ಗಮನಿಸ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಸೊ ನೀವು ಈ ಫಿಸಿಕಲ್ ಸ್ಟ್ಯಾಂಡರ್ಡ್ನ ಮೀಟ್ ಮಾಡ್ತಾ ಇದ್ದೀರಾ, ಅಷ್ಟು ಫಿಸಿಕಲನ್ನು ಮಾಡಬಲ್ಲಿರಾ ಅನ್ನೋ ಮಾತ್ರ ಈ ಎಕ್ಸಾಮನ್ನು ಹೆಚ್ಚುವರಿಯಾಗಿ ಓದಿ ಪಕ್ಕಾ ಪಾಸ್ ಆಗುತ್ತೆ. ಸೊ ಸ್ನೇಹಿತರೆ, ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಅನ್ನೋದಾದರೆ, ಒಂದು SSLC ಸರ್ಟಿಫಿಕೇಟ್ ಬೇಕಾಗುತ್ತೆ. ಇನ್ನೊಂದು ಡೊಮೈಸೈಲ್ ಅಂದರೆ ನೀವು ಇದೇ ಊರಿನವರು, ಅಂದರೆ ಇದೇ ವಾಸಸ್ಥಳ ದೃಢೀಕರಣ ಪತ್ರ ಅಂತ ಕರಿತೀವಿ, ಅಂದರೆ ಇದೇ ರಾಜ್ಯದವರು ಅಂತ ಡೊಮೈಸೈಲ್ ಸರ್ಟಿಫಿಕೇಟ್ ಅಂತ ನಿಮ್ಮ ತಾಲೂಕು ಆಫೀಸ್ಗಳಲ್ಲಿ ಮಾಡಿಕೊಡ್ತಾರೆ. ಸೊ ಅದನ್ನು ಮಾಡಿಸ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಏನಿಲ್ಲ, ಒಂದು 7 days to 21 days ಅವಕಾಶ ಇರುತ್ತೆ. ಈಗ ಪ್ರಸ್ತುತ ಇಲ್ಲ ಅಂದರೆ ಏನು ಅರ್ಜಿ ಡೇಟ್ ಏನು RD ನಂಬರೆಲ್ಲ ಏನು ಕೇಳೋದಿಲ್ಲ. ಸೊ ಬಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. NCC ಸರ್ಟಿಫಿಕೇಟ್ ನಿಮ್ಮ ಹತ್ರ ಇತ್ತು ಅಂದರೆ. ಹಾಗೆಯೇ ಬೇರೆ ನೀವು ರಿಸರ್ವೇಷನ್ ಅಪ್ಲೈ ಮಾಡ್ತೀರ ಅಂದರೆ ರಿಸರ್ವೇಷನ್ ಸರ್ಟಿಫಿಕೇಟು. ಸಾಮಾನ್ಯವಾಗಿ ಸೆಂಟ್ರಲ್ ಗೌರ್ಮೆಂಟ್ ನಾನು ವೆರಿಫಿಕೇಷನ್ ಎಲ್ಲ ನೋಡಿರೋದ್ರಿಂದ ಇಂಗ್ಲೀಷ್ನಲ್ಲೇ ಇದ್ದರೆ ಉತ್ತಮ. ಇಲ್ಲಾಂದರೆ ಇಂಗ್ಲೀಷ್ ಮಾಡಿಕೊಡ್ತಾರೆ ನಿಮ್ಮ ತಾಲೂಕು ಆಫೀಸ್ನಲ್ಲಿ, ಅದನ್ನು ಮಾಡಿಸ್ಕೋಬೋದು. ಸೊ ಇಷ್ಟನ್ನು ಹೇಳ್ತಾ ಸ್ನೇಹಿತರೆ, ಈಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅರ್ಜಿ ತುಂಬ್ತಾ ನಿಮಗೆ ಪ್ರಿಫರೆನ್ಸ್ ಕೇಳುತ್ತೆ. ಸೊ ನೋಡಿ, ಪ್ರಿಫರೆನ್ಸ್ 7 ಫೋರ್ಸ್ಗಳಿಗೆ ಪ್ರಿಫರೆನ್ಸನ್ನು ತುಂಬಬೇಕಾಗತ್ತೆ. ABCDEFH ಅಂತ. ಸೊ ಸ್ನೇಹಿತರೆ, ಇದನ್ನು ತುಂಬ್ತಾ ನೀವು ಗಮನವಿಟ್ಟು ತುಂಬಬೇಕಾಗತ್ತೆ. ಉದಾಹರಣೆಗೆ A ಅಂತ ಒಂದಕ್ಕೆ ತುಂಬ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಮೊದಲನೇ ಪ್ರಿಫರೆನ್ಸ್ ಆಗಿರುತ್ತೆ. ಸೊ ಹಾಗಾಗಿ A to H ನೀವು ಪ್ರಿಫರೆನ್ಸನ್ನು ತುಂಬಬೇಕಾಗತ್ತೆ ಆ ಫೋರ್ಸ್ನ ಮುಂದದಲ್ಲಿ. ಸೊ ಇದು ನಿಮಗೆ ಅಲ್ಲಿ ಬರ್ತಾ ಬಾಕ್ಸ್ ಬರುತ್ತೆ, ಗೊತ್ತಾಗುತ್ತೆ. ಸೊ ನೀವು ಸಾಮಾನ್ಯವಾಗಿ ನಾನೇನು ರೆಕಮೆಂಡ್ ಮಾಡ್ತೀನಿ ಹುಡುಗರಿಗೆ ಅಂತಂದರೆ, CISF ಹಾಕಿದ್ರೆ ನಿಮ್ಮ ರಾಜ್ಯದಲ್ಲಿ ಏರ್ಪೋರ್ಟ್ಗಳಲ್ಲಿ ಅಥವಾ ಯಾವುದಾದ್ರು ಇಂಡಸ್ಟ್ರಿಗಳಲ್ಲಿ ನಿಮಗೆ ಡ್ಯೂಟಿ ಹಾಕಿರ್ತಾರೆ. ಸೊ ನೀವು ನಿಮ್ಮ ಊರಿಗೆ ಹತ್ತಿರ ಇರ್ಬೋದು. ಹಾಗಂತ BSF ಅದೆಲ್ಲ ಒಳ್ಳೆ ಇಲ್ವ ಅಂದರೆ ಒಳ್ಳೆ ಇದೆ, ಆದರೆ ನೀವು ರಾಜ್ಯದಿಂದ ಹೊರಗಿರಬೇಕಾಗ್ತದೆ. ಬಟ್ ಒಳ್ಳೆ ಸ್ಯಾಲರಿ ಇರುತ್ತೆ. ಸೊ ಇದು ಕೂಡ ಚೆನ್ನಾಗೇ ಇದೆ. ಸೊ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ ನೀವು ಅಪ್ಲಿಕೇಶನನ್ನು ಹಾಕಿ ಪ್ರಿಫರೆನ್ಸನ್ನು ತುಂಬಿ ಅಂತ ಹೇಳ್ತಾ, ಸ್ನೇಹಿತರೆ ಇನ್ನೊಂದಿಷ್ಟು ಜನ ಸರ್ ನಮ್ಗೆ ಎಲ್ಲೆಲ್ಲಿ ಹಾಕ್ಬೋದು ಪೋಸ್ಟಿಂಗ್ ಅಂತ ಕೇಳಿದವ್ರಿಗೆ ನೋಡಿ ಯಾವ್ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ. ಅಂದರೆ ನಾನು ಹೇಳ್ದಂಗೆ ಈಗ ಬಾರ್ಡರ್ ಅಂದ ತಕ್ಷಣ ಅಥವಾ ಅಸ್ಸಾಂ ರೈಫಲ್ಸ್ ಅಂದ ತಕ್ಷಣ ಅದೇ ರಾಜ್ಯಕ್ಕೆ ಹಾಕ್ತಾರೆ ಅನ್ನೋದಿಲ್ಲ. ಬೇರೆ ಬೇರೆ ರಿಲೇಟೆಡ್ ANF ಇದೆ, ನಕ್ಸಲ್ ಫೋರ್ಸಿಗೆ ಹಾಕ್ಬೋದು. ನಕ್ಸಲ್ ಫೋರ್ಸಲ್ಲಿ ನೋಡಿ ಆಂಧ್ರ ಪ್ರದೇಶದ ಒಂದು ಜಿಲ್ಲೆ ಅಲ್ಲೂರಿ ಸೀತಾರಾಮರಾಜು ಅಂತ ಹೇಳ್ಬಿಟ್ಟು ಆ ಜಿಲ್ಲೆಗೆ ಹಾಕ್ಬೋದು. ಸೊ ಆ ಥರ ಎಲ್ಲ ರಾಜ್ಯದ ಯಾವ್ಯಾವ ಜಿಲ್ಲೆಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಅದೇ ಥರ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ನೋಡಿ. ಅಸ್ಸಾಂನಲ್ಲಿ ಈ ಜಿಲ್ಲೆಗಳು, ಅರುಣಾಚಲ್ ಪ್ರದೇಶದಲ್ಲಿ ಈ ಜಿಲ್ಲೆಗಳು, ಬಿಹಾರ್ನಲ್ಲಿ
ಗುಜರಾತ್ನಲ್ಲಿ, ಹಿಮಾಚಲ್ ಪ್ರದೇಶನಲ್ಲಿ, ಜಮ್ಮು ಕಾಶ್ಮೀರದಲ್ಲಿ, ಲಡಾಖ್ನಲ್ಲಿದೆ ನೋಡಿ, ಇಲ್ಲಿ ಕಾರ್ಗಿಲ್ ಇದೆ, ನೀವು ಕಾರ್ಗಿಲ್ನಲ್ಲಿ ಡ್ಯೂಟಿ ಮಾಡ್ಬೋದು, ಮಣಿಪುರ್ನಲ್ಲಿ ಮಾಡ್ಬೋದು, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಪಂಜಾಬ್ನಲ್ಲಿ, ರಾಜಸ್ಥಾನ್, ಸಿಕ್ಕಿಂ ಮತ್ತು ತ್ರಿಪುರಾದಲ್ಲಿ ಇವೆಲ್ಲದರಲ್ಲೂ ಕೂಡ ಮಾಡ್ಬೋದು. ಇನ್ನು ವೆಸ್ಟ್ ಬೆಂಗಾಲ್, ಉತ್ತರಾಖಂಡ್, ಉತ್ತರ ಪ್ರದೇಶ್, ಸೊ ಇಷ್ಟರಲ್ಲಿ ನೀವು ಬಾರ್ಡರ್ ಯಾವ್ಯಾವ ಜಿಲ್ಲೆ ಅಂತಲೂ ಕೂಡ ಕೊಟ್ಬಿಟ್ಟಿದ್ದಾನೆ. ಯಾವುದೋ ಒಂದು ಜಿಲ್ಲೆಯಲ್ಲಿ ನೀವು ಡ್ಯೂಟಿ ಮಾಡ್ತೀರಾ, BSF ಅಥವಾ ಬೇರೆ ಬೇರೆ ಡ್ಯೂಟೀಸ್ ಬಿತ್ತು ಅಂದರೆ. ಇನ್ನು ಸ್ಪೋರ್ಟ್ಸ್ ಅವರಿಗೂ ಕೂಡ ಸ್ವಲ್ಪ ಅವಕಾಶ ಇರುತ್ತೆ. ಸ್ಪೋರ್ಟ್ಸ್ ಅವ್ರು ನೋಡಿ, ಆರ್ಚರಿ, ಯಾವ್ಯಾವ ಸ್ಪೋರ್ಟ್ ಅಂತ ಮೆನ್ಷನ್ ಮಾಡೇನೆ: ಆರ್ಚರಿ, ಅಥ್ಲೆಟಿಕ್ಸ್, ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್, ಬಾಡಿ ಬಿಲ್ಡಿಂಗ್, ಬಾಕ್ಸಿಂಗ್, ಕ್ಲೈಂಬಿಂಗ್, ಕ್ರಾಸ್ ಕಂಟ್ರಿ, ಫುಟ್ಬಾಲ್ ಮತ್ತು ಗ್ರೀಕೋ, ಜಿಮ್ನಾಸ್ಟಿಕ್ಸ್, ಹ್ಯಾಂಡ್ಬಾಲ್, ಹಾಕಿ, ಜೂಡೋ, ಕಬಡ್ಡಿ, ಕರಾಟೆ, ರಾಫ್ಟಿಂಗ್, ಶೂಟಿಂಗ್, ಸ್ವಿಮ್ಮಿಂಗ್, ಟೇಬಲ್ ಟೆನ್ನಿಸ್, ವಾಲಿಬಾಲ್, ವಾಟರ್ ಸ್ಪೋರ್ಟ್ಸ್, ವೇಟ್ ಲಿಫ್ಟಿಂಗ್, ರೆಸ್ಲಿಂಗ್, ವೂಶು, ಅದರ್ ಗೇಮ್ಸ್. ಸೊ ಇಷ್ಟು ಸ್ಪೋರ್ಟ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಎಕ್ಸಾಮ್ ಕಾಲ್ ಆಗಿದೆ. ಒಂದು ನಿಮಗೆ ಗುರಿ ಕೂಡ ಕಾಣ್ತಾ ಇದೆ, ಫೆಬ್ರವರಿ ಟು ಏಪ್ರಿಲ್ ಇರುತ್ತೆ ಅಂತ. ಹಾಗೆಯೇ ನಿಮಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕನ್ನೋದು ಕೂಡ ನಾನು ವಿಡಿಯೋ ಮಾಡ್ತಾ ಹೇಳಿದ್ದೇನೆ. ಎರಡನ್ನೂ ಸಮವಾಗಿ ಮಾಡಿ. ಜೊತೆಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಸ್ನೇಹಿತರೆ 14 ಡಿಸೆಂಬರ್ ಭಾನುವಾರ ನಮ್ಮ ಸಂಸ್ಥೆಯಲ್ಲಿ ನಡೀತಿರುವಂಥ ಉಚಿತ ಕಾರ್ಯಾಗಾರಕ್ಕೆ ನೀವು ಬರಬೇಕಾಗತ್ತೆ. ಸೊ ನಿಮ್ಮ ಸ್ನೇಹಿತರಿಗೆಲ್ಲ ಕರ್ಕೊಂಡು ಬನ್ನಿ. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡ್ಬೋದಂತ, ಸೊ ನಮ್ಮ ಪ್ರೀವಿಯಸ್ ರಿಸಲ್ಟ್ಸ್ನೆಲ್ಲ ನೋಡಿದ್ದೀರಾ. ಸೊ ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ನೀವು ಸಂಪರ್ಕಿಸ್ಬೋದು. ಅಥವಾ ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್, ಮೊದಲನೇ ಕ್ರಾಸಲ್ಲಿ ಸತತ 10 ವರ್ಷದಿಂದ ಅತ್ಯುತ್ತಮ ಫಲಿತಾಂಶನ ದಾಖಲಿಸ್ಕೊಂಡು ಬರ್ತಿರುವಂತಹ ನಮ್ಮ ಅಚೀವರ್ ಸಂಸ್ಥೆಗೆ ಖುದ್ದಾಗಿ ಭೇಟಿ ನೀಡ್ಬೋದು ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಸ್ನೇಹಿತರೆ, ನಿಮ್ಗೇನಾದರೂ SSC GD ರಿಲೇಟೆಡ್ ಇನ್ನೂ ಹೆಚ್ಚುವರಿ ವಿಡಿಯೋಸ್ ಮಾಡಿ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.